6 ಕೆಲಸಗಳನ್ನು ಮಾಡಿದರೆ ಖಂಡಿತ ದೇವರ ಆಶೀರ್ವಾದ ಸಿಕ್ಕೇ ಸಿಗ್ತದೆ. ಆಧುನೀಕರಣದಿಂದಾಗಿ ಜನರು ಆಧುನಿಕ ಜೀವನ ಶೈಲಿಯನ್ನು ಅನುಸರಿಸುತ್ತಿರುವುದತ್ತ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ಧರ್ಮದ ಮೇಲಿನ ನಂಬಿಕೆ, ಭಕ್ತಿ, ಪ್ರೀತಿ ಎನ್ನುವಂತಹದ್ದು ಕಡಿಮೆಯಾಗುತ್ತಿರುವುದನ್ನು ನಾವು ಗಮನಿಸಬಹುದು. ಆದರೆ ಧರ್ಮ ದೇವರಿಲ್ಲದೆ ಏನೂ ಇಲ್ಲವೆಂಬುದು ಅನೇಕರಿಗೆ ತಿಳಿದೇ ಇಲ್ಲ. ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುವ ವ್ಯಕ್ತಿಯು ಕೆಲವೊಂದು ಆಚರಣೆಗಳನ್ನು ಅನುಸರಿಸುವುದು ಉತ್ತಮ. ಪ್ರತಿನಿತ್ಯ ನಾವು ಈ ಆಚರಣೆಗಳನ್ನು ಅನುಸರಿಸುವ ಮೂಲಕ ಧನಾತ್ಮಕತೆಯನ್ನು ಆಕರ್ಷಿಸಬಹುದು ಅಥವಾ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಹಿಂದೆಲ್ಲ ದೇವರ ಪೂಜೆಯನ್ನು ಮಾಡುವುದರ ಮೂಲಕ, ದೇವರ ಮಂತ್ರಗಳನ್ನು ಪಠಿಸುವುದರ ಮೂಲಕ ಅಥವಾ ದೇವಸ್ಥಾನಗಳಿಗೆ ಭೇಟಿ ನೀಡುವುದರ ಮೂಲಕ ದೇವರ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ರು. ಆದರೆ ಆಧುನಿಕ ದಿನಗಳಲ್ಲಿ ಜನರು ಇದೆಲ್ಲವನ್ನು ಮರೆತು ಬಿಟ್ಟಿದ್ದಾರೆ. ಆಧುನಿಕ ಯುಗದಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾದ್ರೆ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು, ಯಾವೆಲ್ಲ ಆಚರಣೆಗಳ ಮೂಲಕ ದೇವರ ಆಶೀರ್ವಾದವನ್ನು ಪಡೆಯಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ದೇವರಿಗೆ ಕೃತಜ್ಞರಾಗಿರಬೇಕು. ನಮ್ಮ ಜೀವನದಲ್ಲಿ ನಾವು ಏನನ್ನೆಲ್ಲ ಪಡೆದುಕೊಂಡಿದ್ದೇವೆ, ಸುಖವಾದ ಜೀವನ ನಡೆಸಲು ನಮ್ಮಲ್ಲಿ ಏನೆಲ್ಲ ಇದೆ, ಅವುಗಳನ್ನು ಕೊಟ್ಟಿರುವ ಆ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಪ್ರತಿದಿನ ಸಲ್ಲಿಸಬೇಕು. ಇನ್ನು ಹಿಂದೂ ಧರ್ಮದಲ್ಲಿ ಜಪಮಾಲೆಯ ಬಳಕೆ ತುಂಬಾ ಹೆಚ್ಚಾಗಿದೆ. ಜಪಮಾಲೆಯನ್ನು ಹಿಡಿದು ಮಂತ್ರಗಳನ್ನು ಪಠಿಸಲಾಗ್ತದೆ, ಧ್ಯಾನವನ್ನು ಮಾಡಲಾಗ್ತದೆ. ಜಪಮಾಲೆಯನ್ನು ಯಾರು ಬೇಕಾದರೂ ಎಲ್ಲಿಯಾದರೂ ಕುಳಿತು ಅಥವಾ ನಿಂತುಕೊಂಡು ಪಠಿಸಬಹುದು. ಜಪಮಾಲೆಯನ್ನು ಹಿಡಿದು ಮಣಿಗಳನ್ನು ಎಣಿಸುವುದರಿಂದ ನಿಮ್ಮ ಏಕಾಗ್ರತೆ ಮಟ್ಟವು ವೃದ್ಧಿಯಾಗ್ತದೆ, ಮನಸ್ಸಿನಲ್ಲಿ ಅಡೆತಡೆಗಳು ನಿವಾರಣೆಯಾಗ್ತದೆ, ನಿಮ್ಮ ಇಷ್ಟದೇವರೊಂದಿಗೆ ಸಂಪರ್ಕವನ್ನು ಸಾಧಿಸಲು ಸಹಾಯವಾಗ್ತದೆ. ಇನ್ನು ಹಿಂದೂ ಧರ್ಮದಲ್ಲಿ ತಿಲಕಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ನಾವು ನಮ್ಮ ಸುತ್ತಮುತ್ತ ತಿಲಕವನ್ನಿಟ್ಟುಕೊಂಡ ವ್ಯಕ್ತಿಯನ್ನು ನೋಡಿದಾಕ್ಷಣ ಹೇಳ್ಬೋದು, ಈತ ಯಾವ ಧರ್ಮದವನು ಎಂದು. ತಿಲಕವು ಧರ್ಮದ ಸಂಕೇತವಾಗಿದೆ. ತಿಲಕವನ್ನು ನಮ್ಮ ಹುಬ್ಬುಗಳ ಮಧ್ಯಭಾಗದಲ್ಲಿ ಇಡಲಾಗ್ತದೆ. ಈ ಸ್ಥಳವನ್ನು ಆಜ್ಞಾಚಕ್ರವೆಂದು ಕರೆಯಲಾಗ್ತದೆ. ಈ ಕೇಂದ್ರ ಬಿಂದುವು ದೈಹಿಕ ಮತ್ತು ಆಧ್ಯಾತ್ಮಿಕ ಗುಣಗಳನ್ನು ಸ್ಥಿರಗೊಳಿಸುತ್ತದೆ ಹಾಗೂ ಒಟ್ಟಾರೆಯಾಗಿ ವ್ಯಕ್ತಿಯ ಮನಸ್ಸು ಮತ್ತು ದೇಹದಲ್ಲಿ ಏಕತೆಯನ್ನು ಸೃಷ್ಟಿಸುತ್ತದೆ. ಇದರ ಹೊರತಾಗಿ ತಿಲಕವು ಸಕಾರಾತ್ಮಕ ಪ್ರಭಾವವನ್ನು ತೋರಿಸುತ್ತದೆ ಮತ್ತು ಪ್ರತಿಯಾಗಿ ಆಶೀರ್ವಾದವಾಗಿ ಸಕಾರಾತ್ಮಕತೆಯನ್ನು ಆಕರ್ಷಿಸುತ್ತದೆ. ಇನ್ನು ಆಧುನಿಕ ದಿನಗಳಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇರುವ ಇನ್ನೊಂದು ಸರಳ ಮಾರ್ಗವೆಂದರೆ ಅದುವೇ ದೇವರ ಮಂತ್ರಗಳನ್ನು, ನಾಮಗಳನ್ನು ಪಠಿಸುವುದು, ಭಜನೆ, ಕೀರ್ತನೆಗಳನ್ನು ಹಾಡುವುದಾಗಿದೆ. ಇದೊಂದು ಭಕ್ತಿಪೂರ್ವಕವಾದ ಆಧ್ಯಾತ್ಮಿಕ ಪಠಣವಾಗಿದೆ. ಕೀರ್ತನೆಯನ್ನು ಅಥವಾ ಭಜನೆಯನ್ನು ನೀವು ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ, ಯಾವ ಸಮಯದಲ್ಲಿ ಬೇಕಾದರೂ ಹಾಡಬಹುದು. ಭಜನೆ, ಕೀರ್ತನೆಗಳನ್ನು ಹಾಡೋದ್ರಿಂದ, ಕೇಳೋದ್ರಿಂದ ಆತ್ಮವು ಧನಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ, ಮಾನಸಿಕ ಶಾಂತಿಯನ್ನು ತರ್ತದೆ. ಹಾಗೆಯೇ ಒತ್ತಡವನ್ನು ಕಡಿಮೆ ಮಾಡಲು ಇದೊಂದು ರಾಮಬಾಣವಾಗಿದೆ. ಇನ್ನು ನಾವು ಯಾವಾಗಲೂ ದೇವರನ್ನು ನಂಬುವಂತಹ ಅಥವಾ ಆಸ್ತಿಕರ ಸಹವಾಸವನ್ನು ಮಾಡಬೇಕು. ದೇವರ ಮೇಲೆ ನಂಬಿಕೆಯನ್ನಿಟ್ಟುಕೊಳ್ಳದ ನಾಸ್ತಿಕರ ಸಹವಾಸವನ್ನು ಮಾಡಲು ಹೋಗಬಾರದು. ದೇವರನ್ನು ಒಲಿಸಿಕೊಳ್ಳಲು ಬಯಸುವವರು ಋಷಿಗಳ, ಸಂತರ, ಮಹಾನ್ ವ್ಯಕ್ತಿಗಳ ಸಹವಾಸವನ್ನು ಮಾಡಬೇಕು. ಪೂಜೆ ಪುನಸ್ಕಾರಗಳು ಸೇರಿದಂತೆ ಧಾರ್ಮಿಕ ಚಟುವಟಿಕೆಗಳು ನಡೆಯುವಂತಹ ಸ್ಥಳಗಳಿಗೆ ಹೋಗಬೇಕು. ಏನೇ ಆದರೂ ದೇವರಿದ್ದಾನೆ ಎಂಬ ನಂಬಿಕೆ ಒಂದು ಇದ್ದರೆ ದೇವರ ಆಶೀರ್ವಾದ ಸಹ ನಮ್ಮ ಜೊತೆಗೆ ಸದಾ ಇರ್ತದೆ.